ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಾಧಾ ಅಂತ ಹೇಳಿ ಇವ್ರು ದೂರ ಬಂದ್ಬಿಟ್ಟು ಹಂಪಾಪಟ್ಟಣ. ಇವರು ಮನೆ ಕೆಲಸವನ್ನು ಮಾಡಿಕೊಂಡು ಮನೆಯಲ್ಲೇ ಇದ್ದಾರೆ, ಅಂದರೆ ಗೃಹಿಣಿ. ರೂಢಿ ಅಂದರೆ ಏನಪ್ಪ ರೂಢಿ ಆಗಿದೆ ಅಂತಂದರೆ 2 ವರ್ಷದಿಂದ ಚೆನ್ನಾಗಿ ಇವ್ರಿಗೆ ರೂಢಿ ಆಗಿಬಿಟ್ಟಿದೆ. ಹೇಗೆ ಶುರುವಾಯಿತು ಈ ಒಂದು ಅಭ್ಯಾಸ ಅಂತಂದರೆ, ಒಂದು ದಿನ ವಿಡಿಯೋವನ್ನು ನೋಡಿ ಆಸೆ ತಡೆಯೋಕೆ ಆಗದೆ ಆ ರೀತಿ ತಗೊಂಡು ಚೀಪ್ ಇದ್ದೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಸ್ನೇಹಿತರೆ ಚೆನ್ನಾಗಿ ಗೂಟವನ್ನು ಚೀಪ್ ಅಂತ ಒಂದು ಅಭ್ಯಾಸವನ್ನು ಕಲ್ತಿದ್ದಾರೆ. ಯಾವಾಗ ಹೀಗೆ ಆಗುತ್ತೆ ಅಂತಂದರೆ, ತೆವಲು ಎದ್ದಾಗ ಪುಕನೇ ತುಪ್ಪ ಹೊರಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಪತಿ ಬಂದ್ಬಿಟ್ಟು ಮೈಸೂರಲ್ಲಿ ರೈಲ್ವೆ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಲ್ಲೇ ಒಂದು ಮನೆಯೂ ಕೂಡ ಮಾಡಿದ್ದಾರಂತೆ. ಇವರು ಸ್ವಂತ ಊರು ಇಲ್ಲಿಗೆ ಬರೋದು ಅಪರೂಪನೇ. ಅವರು ಅಲ್ಲೇ ಕೆಲಸವನ್ನು ಮಾಡಿಕೊಂಡು ಅವರು ಇರ್ತಾರೆ ಜಾಸ್ತಿ ದಿನ. ಇನ್ನು ಕೆಲಸದ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲು ಹಂಪಾಪಟ್ಟಣದಲ್ಲಿ ಕೆಲಸನ ಮಾಡಿಕೊಂಡು ಇದ್ದರು. ಗಂಡ ಆಮೇಲೆ ಸರ್ಕಾರಿ ಕೆಲಸ ಸಿಕ್ಕಿತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ರಂತೆ. ಎರಡನೇದು ಬಂದು ಅವರಿಗೆ ಮುಂಚೆನೇ ಹೇಳಿದ್ದೆ ಹೋಗ್ಬೇಡ ಅಂತ. ಕಾರಣ ಚೀಪುವುದಕ್ಕೆ ಅದು ಸಿಗೋಲ್ಲ ಕಣ್ರಿ, ಆ ಒಂದು ಕಾರಣಕ್ಕೋಸ್ಕರ ಹೋಗ್ಬಿಡಿ ಅಂತ ಹೇಳಿದ್ರಂತೆ. ಆದರೂ ಅವರು ಇವ್ರ ಮಾತನ್ನು ತಿರಸ್ಕಾರ ಮಾಡಿ ಹೋಗಿದ್ದಾರೆ. 3-4 ಸಲ ಫೋನ್ ಮಾಡಿದಾಗಲೂ ಸಹ ಹೇಳಿದ್ದೆ, ಅದಕ್ಕೆ ಅಷ್ಟೊಂದು ಚೂರಿದ್ರೆ ಯಾರಿಗಾದರೂ ಹೋಗಿ ಉಣ್ಬಿಡು ಒಂದು ಸಲ ಅಂತ ಅಂದಿದ್ರಂತೆ. ಆ ಒಂದು ಕೋಪದ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅದಕ್ಕೆ ಅವರು ಹೇಳಿದ ಹಾಗೆ ಮಾಡಲು ಮನಸ್ಸು ಮಾಡಿದ್ದೀನಿ ಅಂತ ಇಲ್ಲಿ ಕೆಲಸದ ಬಗ್ಗೆ ಇಲ್ಲಿ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು ಮತ್ತು ನಡೆದಿರ್ತಕ್ಕಂಥ ಒಂದು ಘಟನೆ ಬಗ್ಗೆ ಇಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಒಳ್ಳೆ ದಿನ ಅಂತಂದರೆ ಯಾವುದಪ್ಪ ಅಂತಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ. ಅದ್ರ ಬಗ್ಗೆ ಹುಣಸೆಕಾಯಿ ಚೀಪ್ದಾಗಿ ಯಾವ ರೀತಿ ಆಗುತ್ತೋ ಅದೇ ಥರ ಆಗುತ್ತೆ ಅಷ್ಟೇ, ಅದರಲ್ಲೇನು ಹೊಸ್ತೇನಿಲ್ಲ, ಇಷ್ಟೇ ಸುಖ ಸಿಗೋದು ಅಂತ ಹೇಳಿದ್ದಾರೆ. ಇನ್ನು ಸೋಮವಾರ ಒಳ್ಳೆ ದಿನ, ಅವತ್ತು ಮನೆಯಲ್ಲಿ ಎಲ್ಲರೂ ಸಹ ಕೆಲಸಕ್ಕೆ ಹೋಗ್ತಾರೆ, ಅವತ್ತು ಹಬ್ಬ ಮಾಡ್ಬೋದು ಬಂದರೆ ಅಂತ ಹೇಳಿ ಹೇಳಿದ್ದಾರೆ. ಸೋಮವಾರನೇ ಒಂದು ಒಳ್ಳೆ ದಿನ ಇವ್ರ ಪಾಲಿಗೆ. ಓಕೆ, ಇನ್ನು ಎಷ್ಟೊತ್ತವರೆಗೂ ಆಗುತ್ತೋ ಅಲ್ಲಿವರೆಗೂ ಸ್ವರ್ಗ ಸುಖ ಪಕ್ಕಾ ಸಿಗುತ್ತೆ, ಅನುಭವಿಸಿ, ಆದರೆ ಶಬ್ದ ಮಾಡಲು ಬಾರದು ಅಂತಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮನೆಗೆ ಹೋಗುವಾಗ ಬಟ್ಟೆ ಎಲ್ಲ ತೊಳೆದು ಹೋಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಹಾಸಿಗೆ ಮೇಲಿರೋಂಥ ಒಂದು ಬಟ್ಟೆ ಆಗಿರ್ಬೋದು, ಎಲ್ಲ ಬಟ್ಟೆಗಳು ತೊಳೆದು ಹೋಗಬೇಕಾಗ್ತದೆ. ಇನ್ನು ಕ್ಲೈಮೇಟ್ ಆ್ಯಂಡ್ ಸಾಯಿಲ್ ರಿಕ್ವೈರ್ಮೆಂಟ್ ಫಾರ್ ಕುಕುಂಬರ್ ಕಲ್ಟಿವೇಷನ್ಗೆ ಹೇಳಿದ್ದಾರೆ ನೋಡಿ. ಕುಕುಂಬರ್ಸ್ ಥ್ರೈವ್ ಇನ್ ವಾರ್ಮ್ ಟೆಂಪ್ರೇಚರ್ಸ್ ಬಿಟ್ವೀನ್ 70-90 ವಿತ್ ಪ್ಲೆಂಟಿ ಆಫ್ ಸನ್ಲೈಟ್. ದೇ ರಿಕ್ವೈರ್ ಸಾಯಿಲ್ ವಿತ್ ಎ pH ಲೆವೆಲ್ ಆಫ್ 6-7 ಆ್ಯಂಡ್ high organic matter content. Sandy loamy soil types are ideal for cucumber cultivation as they provide good drainage and aeration for healthy root development. Adequate moisturizes ಅಂತ ಹೇಳಿದ್ದಾರೆ ನೋಡಿ. ಯಾವ ಒಂದು ಟೆಂಪ್ರೇಚರಲ್ಲಿ ಯಾವ ರೀತಿ ಆಗಿ ಒಂದು ಇದು ಬೇಕಾಗ್ತದೆ ಅಂತೇಳಿ ಹೇಳಿದ್ದಾರೆ. ಕ್ರೂಸಿಯಲ್ ಫಾರ್ ಕುಕುಂಬರ್ಸ್ ಪ್ಲಾಂಟ್ಸ್ ವಿತ್ ರೆಗ್ಯುಲರ್ ವಾಟರಿಂಗ್ ಅಟ್ ಗ್ರೋವಿಂಗ್ ಸೀಸನ್ ಟು ಎನ್ಶೂರ್ ಆಪ್ಟಿಮಲ್ ಗ್ರೋತ್ ಆ್ಯಂಡ್ ಫ್ರೂಟ್ ಪ್ರೊಡಕ್ಷನ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ವಾಟರಿಂಗ್ ರೆಗ್ಯುಲರ್ ಆಗಿ ಹಾಕೊಂಬರ್ತಾ ಇರಬೇಕಾಗ್ತದೆ. ಇದು ಸಾಯಿಲ್ ಮತ್ತು ಒಂದು ವಾಟರಿಂಗ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಷ್ಟ ಆಯಿತು ಅಂದರೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.